ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಾಂತಾವರ ಕಾಂತೇಶ್ವರ ದೇವಸ್ಥಾನದಲ್ಲಿದ್ದೇನೆ. ವೀಕ್ಷಕರೇ, ಈ ದೇವಸ್ಥಾನದ ವಿಶೇಷತೆಗಳ ಹಾಗೂ ಮಹಿಮೆಯ ಕುರಿತಾಗಿ ನಾವು ಇಲ್ಲಿನ ಗ್ರಾಮಸ್ಥರೊಂದಿಗೆ ಹಾಗೂ ಇಲ್ಲಿನ ಅರ್ಚಕರೊಂದಿಗೆ ಮಾತನಾಡುವ. ವಿನಯ್ ಕುಮಾರ್ ಅಂತ. ಓಕೆ, ನಿಮ್ಮ ಹೆಸರು? ನಿರಂಜನ್. ಓಕೆ. ವಿಶೇಷವಾಗಿ ಕಾಂತೇಶ್ವರ ದೇವರು ಅಂತ ಹೇಳಿದರೆ 3 ಹೊತ್ತು 3 ಬಣ್ಣ ಆಗ್ತದೆ ಅಂತ ಹೇಳಿ, ಬೆಳಿಗ್ಗೆ ಬೆಳ್ಳಿ, ಮಧ್ಯಾಹ್ನ ತಾಮ್ರ, ಸಾಯಂಕಾಲ ಚಿನ್ನದ ಬಣ್ಣದಲ್ಲಿ ಕಂಗೊಳಿಸುವಂತಹ ಒಂದು ವಿಶೇಷವಾದಂತಹ ಶಿವಲಿಂಗ. ಅದೇ ರೀತಿಯಾಗಿ ಇಲ್ಲಿ 3 ಹೊತ್ತು ಕೂಡ ಪೂಜೆ ಇರ್ತದೆ. ಈಗ ಧನುಮಾಸ ಆದ ಕಾರಣ ಬೆಳಿಗ್ಗೆ ಮಾತ್ರ ಪೂಜೆ, ಬೆಳಿಗ್ಗೆ ಮತ್ತು ರಾತ್ರಿ. ಬೆಳಿಗ್ಗೆ ಬೇಗ ಒಂದು 4 ಗಂಟೆಯಿಂದ 6 ಗಂಟೆವರೆಗೆ ಬೆಳಿಗ್ಗಿನ ಒಂದು ಪೂಜೆ ಇರ್ತದೆ ಧನುಮಾಸದಲ್ಲಿ. ನಾಡ್ದು ಜನವರಿ 14ರಿಂದ 23ರವರೆಗೆ ಜಾತ್ರಾ ಮಹೋತ್ಸವ ನಡೀಲಿಕ್ಕಿದೆ. ಹಾಗಾಗಿ ಎಲ್ಲರೂ ಕೂಡ ಬಂದು ಸಹಕರಿಸಬೇಕು ಅಂತ ಕೇಳಿಕೊಳ್ತೇವೆ. ಒಂದು 800 ವರ್ಷ ಹಳೆ ಸಂಪಿಗೆ ಮರ ತೊಗಟೆಯನ್ನು ತೆಗೆದು ಒಂದು ಸಂಶೋಧನೆ, ಹೌದು, ಅದರಲ್ಲಿ ಹಾಗೆ ಒಂದು ಹೇಳ್ತಾರೆ. ಇಲ್ಲಿ ಮೊದಲು ಸೋನ್ಸ್ ಅಂತ ಇದ್ರು, ಮೊದಲು ಕೆಸರುಗದ್ದೆ ಹತ್ರ ಸೋನ್ಸ್ ಫಾರ್ಮ್ ಅಂತ, ಅವರು ಅದರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿ ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅದೊಂದು 800 ವರ್ಷ ಹಳೆ ಕಾಲದ ಒಂದು ಸಂಪಿಗೆ ಮರ. ಅದು ವರ್ಷವಿಡೀ ಹೂ ಬಿಡ್ಲಿಕ್ಕೆ ಸಾಧ್ಯ ಸರ್? ಅದು ದೇವರ ಮಹಿಮೆ ಅಂತ ಹೇಳ್ಬೇಕಷ್ಟೇ. ಅದೇ ಇಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ಹಾಗೆ ಒಂದು ವರ್ಷವಿಡೀ ಹೂ ಬಿಡುವ ಸಂಪಿಗೆ ಮರ ಮತ್ತೆ ತ್ರಿಕಾಲಕ್ಕೆ ವರ್ಣ ಬದಲಿಸುವ ಒಂದು ಶಿವಲಿಂಗ. ಅದೇ ಒಂದು ಕಾಂತೇಶ್ವರದ ಒಂದು ವಿಶೇಷತೆ ಅಲ್ವಾ? ಶ್ರೀನಿವಾಸ ಕಾರಂತ ಪುರಾತನ ದೇವಸ್ಥಾನ. ಹಾಗೆ ನಾವು ಸಣ್ಣದರಿಂದ ಬಂದು ಇಲ್ಲಿ ಸೇವೆಗಳನ್ನು ಮಾಡಿಸ್ತೀವಿ. ಮನೆಯವರು ನಂಬ್ತಾರೆ, ನಾವು ನಂಬಿಕೊಂಡು ಬಂದಿದ್ದೀವಿ. ನಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಿದ್ದಾನೆ. ಇದು 14ನೇ ತಾರೀಕಿಗೆ ಸಂಕ್ರಮಣ, ಕೊಡಿ ಏರ್ಲಿಕ್ಕೆ, 21ಕ್ಕೆ ರಥೋತ್ಸವ. ಅದೇ ವಿಶೇಷ. ವರ್ಷದ ತುಂಬ ವಿಶೇಷ ದಿನಗಳು ಅಂದರೆ ಜನವರಿ ಮಕರ ಸಂಕ್ರಮಣದಿಂದ 21ನೇ ತಾರೀಕಿನವರೆಗೆ. ನಮಃ ಶಿವಾಯ. ವೀಕ್ಷಕರೇ, ನಾನು ಈ ದಿನ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಾಂತಾವರ ಕಾಂತೇಶ್ವರ ದೇವಸ್ಥಾನದಲ್ಲಿ ಇದ್ದೇನೆ. ನಾನು ಕೇಳಲ್ಪಟ್ಟ ಒಂದು ಮಾಹಿತಿಯ ಪ್ರಕಾರ ಇಲ್ಲೊಂದು 800 ವರ್ಷ ಹಳೆಯ ಕಾಲದ ಒಂದು ಸಂಪಿಗೆ ಮರ ಇದೆ ನೋಡಿ. ಕೆ ಸುದೇಶ್ ಕುಮಾರ್ ಆರಿಗ, ಬಂಗಾಡಿ. ಕಾಂತೇಶ್ವರ ದೇವಸ್ಥಾನ ಬಹಳ ಮೊದಲಿನಿಂದ ಇದ್ದದ್ದು. ಈಗ ಧರ್ಮದರ್ಶಿಗಳಾಗಿ ಡಾಕ್ಟರ್ ಜೀವಂಧರ ಬಳ್ಳಾಲ್ ಬಾರಾಡಿಬೀಡು. ದಿನಕ್ಕೆ 3 ವರ್ಣ ಚೇಂಜ್ ಆಗ್ತಾ ಹೋಗ್ತದೆ ಬಣ್ಣ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ನಮಃ ಶಿವಾಯ.